ಬಡವರ ಆರೋಗ್ಯ ರಕ್ಷಣೆಗೆ ಉಚಿತ ಆರೋಗ್ಯ ಶಿಬಿರ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಶಾಸಕ ಪಿ. ರವಿಕುಮಾರ್. ಮಂಡ್ಯ ನಗರದ ಜನರ ಆರೋಗ್ಯ ರಕ್ಷಣೆಗೆ ಆದ್ಯತೆ ನೀಡಿ ಆಯೋಜಿಸಿರುವ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 5,000 ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದ್ದು, ಅಗತ್ಯವಿರುವವರಿಗೆ ಉಚಿತ ಚಿಕಿತ್ಸೆ, ಔಷಧೋಪಚಾರ ಹಾಗೂ ಮುಂದಿನ ಚಿಕಿತ್ಸೆಗೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಶಾಸಕ ಪಿ. ರವಿಕುಮಾರ್ ತಿಳಿಸಿದರು. ನಗರದ ಶಂಕರಪುರ ಸಂತೇಮಳ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬಿಜಿ ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೆಂಗಳೂರಿನ ಕಿದ್ವಾಯಿ ಸಂಸ್ಥೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಶಿಬಿರವು ಕೇವಲ ತಪಾಸಣೆಗೆ ಸೀಮಿತವಾಗದೆ, ರೋಗ ಪತ್ತೆಯಾದವರಿಗೆ ಅಗತ್ಯ ಔಷಧೋಪಚಾರ, ಕಣ್ಣಿನ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಹೆಚ್ಚಿನ ಚಿಕಿತ್ಸೆಗೆ ವ್ಯವಸ್ಥೆ ಕಲ್ಪಿಸುವ ಸಮಗ್ರ ಉದ್ದೇಶ ಹೊಂದಿದೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಬಡವರು ಚಿಕಿತ್ಸಾ ವೆಚ್ಚದ ಬಗ್ಗೆ ಆತಂಕಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಕಣ್ಣಿನ ಸಮಸ್ಯೆ ಹೊಂದಿರುವವರಿಗೆ ಅಗತ್ಯವಿದ್ದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಿ ಕನ್ನಡಕಗಳನ್ನು ವಿತರಿಸಲಾಗುವುದು. ಗಂಭೀರ ಕಾಯಿಲೆ ಪತ್ತೆಯಾದರೂ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಗತ್ಯ ಚಿಕಿತ್ಸೆಯನ್ನು ಒದಗಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಆರಂಭಿಕ ಹಂತದಲ್ಲೇ ಕ್ಯಾನ್ಸರ್ ಪತ್ತೆ ಅಗತ್ಯ. ಮಹಿಳೆಯರು ಹಾಗೂ ಪುರುಷರಲ್ಲಿ ಹೆಚ್ಚುತ್ತಿರುವ ಕ್ಯಾನ್ಸರ್ ಸೇರಿದಂತೆ ವಿವಿಧ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆಹಚ್ಚಿ ಚಿಕಿತ್ಸೆ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಿದ್ವಾಯಿ ಸಂಸ್ಥೆಯ ಸಹಯೋಗದಲ್ಲಿ ಶಿಬಿರದಲ್ಲಿ ಕ್ಯಾನ್ಸರ್ ತಪಾಸಣೆ, ವೈದ್ಯಕೀಯ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದರು. ಮಂಡ್ಯ ನಗರದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನ ನಮ್ಮ ವತಿಯಿಂದ ಇಟ್ಕೊಂಡಿದ್ದೀವಿ. ನೀವೆಲ್ಲ ಮಂಡ್ಯ ನಗರದ ಆರೋಗ್ಯವನ್ನ ಕಾಪಾಡೋದು ನಮ್ಮ ಉದ್ದೇಶ. 1ನೇ ವಾರ್ಡಿಂದ 5ನೇ ವಾರ್ಡ್ವರೆಗೂ ಇವತ್ತು ಸರಿಸುಮಾರು 5,000 ಜನಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ಅವರಿಗೆ ಉಚಿತವಾಗಿ ಮಾತ್ರೆ ಕೊಡಬೇಕು. ಬರೀ ಟೆಸ್ಟ್ ಮಾಡಿ ಕಳಿಸೋದಲ್ಲ, ಕಣ್ಣಿನ ಆಪರೇಷನ್ ಇದ್ರೆ ಉಚಿತವಾಗಿ ಮಾಡಬೇಕು. ಅವರಿಗೆ ಕನ್ನಡಕವನ್ನು ಕೊಡಬೇಕು. ಮತ್ತು ಅವ್ರಿಗೆಲ್ಲ ಯಾವುದೇ ಕಾಯಿಲೆ ಇದ್ರೂ ಕೂಡ ನಾವು ವಾಸಿ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಮಠ, ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಆದಿಚುಂಚನಗಿರಿ ಆಸ್ಪತ್ರೆ ಇದರ ನೇತೃತ್ವವನ್ನು ವಹಿಸ್ಕೊಂಡಿದೆ. ಅದರ ಜೊತೆಗೆ ಕ್ಯಾನ್ಸರ್ ಇವತ್ತು ಮಹಿಳೆಯರಿಗಿರ್ಬೋದು, ಪುರುಷರಿಗಿರ್ಬೋದು, ಮಹಿಳೆಯರ ಸಂಬಂಧಿಸಿದ ಕಾಯಿಲೆ ಇರ್ಬೋದು, ಹಲವಾರು ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಕಿದ್ವಾಯಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಬಡವರ ನಾವು ಸೇವೆ ಮಾಡಬೇಕು ಅಂತೇಳಿ ನಮ್ಮ ಮಠ, ಆದಿಚುಂಚನಗಿರಿ ಮಠ ಶಿಕ್ಷಣವನ್ನು ಕೊಡ್ತಾ ಇದೆ, ಉಚಿತವಾಗಿ ಆರೋಗ್ಯವನ್ನು ಕೊಡ್ತಾ ಇದೆ. ಇದರ ಜೊತೆಗೆ ಇಡೀ ಮನೆಗೆ ನಾವು ಹೋಗಿ ತಪಾಸಣೆಯನ್ನು ಮಾಡಿ ಅವಶ್ಯಕತೆ ಇದ್ದವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಬೇಕು ಅಂತೇಳಿ ನಮ್ಮ ಮಠ, ಅದಕ್ಕೆ ಜೋರ ಚಪ್ಪಾಳೆ ಹೊಡಿಬೇಕು. ನಮ್ಮ ಮಠಕ್ಕೆ, ನಮ್ಮ ಮಠ ಇವತ್ತು ಈ ಒಂದು ಶಿಬಿರಕ್ಕೆ ಕೈ ಜೋಡಿಸಿರೋದಕ್ಕೆ ನಾವು ಇಲ್ಲಿರುವಂಥ ಸ್ವಾಮೀಜಿಗೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ಬೇಕು. ಜೊತೆಗೆ ಕಿದ್ವಾಯಿ ಹಾಸ್ಪಿಟ್ಲಿನ ಎಲ್ಲ ವೈದ್ಯರಿಗೂ ಕೂಡ ನಾವು ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳಬೇಕು. ಇದನ್ನು ಮೊನ್ನೆ ನಾವು ಕೆರಗೋಡಲ್ಲಿ ಮಾಡಿದಾಗ 4,000 ಜನಕ್ಕೆ, ಅದರಲ್ಲೂ 1,200 ಜನಕ್ಕೆ ಉಚಿತವಾಗಿ ಕನ್ನಡಕ ಕೊಟ್ವಿ. 100 ಜನಕ್ಕೆ ಹೆಚ್ಚಿನ ಚಿಕಿತ್ಸೆ ಆಪರೇಷನ್ ಆದವ್ರಿಗೆ ಹಂತವಾಗಿ ಆಸ್ಪತ್ರೆ ಕರ್ಕೊಂಡೋಗಿ ಉಚಿತವಾಗಿ, ನಿಮ್ದೇನು ಒಂದು ರೂಪಾಯಿ ಖರ್ಚಲ್ಲ, ಅದು 5 ಲಕ್ಷ ಆಗಲಿ, 3 ಲಕ್ಷ ಆಗಲಿ, 10 ಲಕ್ಷ ಆಗಲಿ, ನಾವು ಉಚಿತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವೈದ್ಯಾಧಿಕಾರಿಗಳ ತಂಡದಿಂದ ಉಚಿತ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಇವತ್ತು ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಿದಂತಹ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯರಾದಂತಹ, ಇದು ನಮ್ಮ ತಾಲೂಕು ಆಡಳಿತದ ವತಿಯಿಂದ 3ನೇ ತಜ್ಞ ವೈದ್ಯರ ಉಚಿತ ತಪಾಸಣಾ ಶಿಬಿರ ಆಗಿದೆ. ಮೊದಲನೇದಾಗಿ ನಾವು ಕೊತ್ತತ್ತಿನಲ್ಲಿ ನಾವು ಮಾಡಿದೋ. ಕೊತ್ತತ್ತಿನಲ್ಲೂ ಕೂಡ ಸುಮಾರು 2,000ಕ್ಕೂ ಹೆಚ್ಚು ಜನರು ಬಂದು, ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಸಮಸ್ಯೆಯನ್ನು ಒಳಗೊಂಡಿರುವಂತಹ ರೋಗಿಗಳನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ಕರ್ಕೊಬಂದು ತಪಾಸಣೆಯನ್ನು ಮಾಡಿಸಿ, ಅದರಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೇಕಾದಂಥ ಸುಮಾರು 150ಕ್ಕೂ ಹೆಚ್ಚು ಜನರನ್ನು
ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯವರು ಅವರಿಗೆ ಉಚಿತವಾದಂಥ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಬೆಂಗಳೂರು ಅಥವಾ ಮೈಸೂರಿಗೆ ಹೋಗಬೇಕಾಗುತ್ತೆ. ಹೋಗೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಹ ಪ್ರಾಣ ಅನಾಹುತ ಆಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಮಂಡ್ಯ ನಗರದಲ್ಲಿ ಒಂದು ಜಯದೇವದಲ್ಲಿ ಮಾತಾಡ್ಬಿಟ್ಟು ಒಂದು ಯೂನಿಟನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆದಿಚುಂಚನಗಿರಿ ಆಸ್ಪತ್ರೆ ತಮಗೆ ಗೊತ್ತಿದೆ, ಅದು ತುರುವೇಕೆರೆ ತಾಲೂಕು, ಕುಣಿಗಲ್ಲು, ನಾಗಮಂಗಲ ಮತ್ತು ಚಂದ್ರಾಯಪೇಟೆಗೆ ಮಧ್ಯಭಾಗದಲ್ಲಿದೆ. ಸುಮಾರು 4 ತಾಲೂಕುಗಳಿಂದ ಯಾವುದೇ ರೀತಿಯಾದಂತಹ ಉತ್ತಮ ಆಸ್ಪತ್ರೆ ಇರಲಿಲ್ಲ. ಅದನ್ನು ಮನಗೊಂಡು ಸ್ವಾಮೀಜಿಯವರು ಅದು ಉತ್ತಮ ಈಗ ಹೇಳಿದಾಗೆ, ರವಿಕುಮಾರ್ ಸರ್ ಹೇಳಿದಾಗೆ, ಈ ಕಳೆದ 2 ವರ್ಷಗಳ ಹಿಂದೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾರ್ಡಿಯಾಲಜಿಯನ್ನು ಸಹ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಓಪನ್ ಆಯಿತು. ಇದು ಸುಮಾರು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷದ 3,000ಕ್ಕೆ ಹೆಚ್ಚಿನ ಹೃದಯ ತಪಾಸಣೆ ಆಗಿದೆ. ಈಗ ತಿಂಗಳಿಗೆ ಸುಮಾರು 250ಕ್ಕಿಂತ ಹೆಚ್ಚು ಜನಕ್ಕೆ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾರೆ.